ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚೇತನ ಗುರುರಾಜ್. ಇವತ್ತು ಅಮ್ಮ ಸಾಂಬಾರೆಲ್ಲ ಮಾಡ್ತಾಯಿದ್ರು, ಅಂದರೆ ಅಡುಗೆ ಎಲ್ಲ ಮಟನ್ ಸಾಂಬಾರು ಮಾಡ್ತಾಯಿದ್ರು. ಮತ್ತು ಬೆಳಗ್ಗೆ ತಿಂಡಿಗೆ ಚಿಕನ್ ಗ್ರೇವಿ ಮತ್ತು ಫಿಶ್ ಕಾಲ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಪ್ಲೇನ್ ಬಿರಿಯಾನಿ ಮಾತ್ರ ಇದು. ಹಾಗೆಯೇ ಅವರು ಕೈಮಾ ಸಾಂಬಾರು ಮಾಡ್ತಾಯಿದ್ರು. ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡ್ಕೊಂಡೆ. ನಮ್ಮನೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದು ಕೈಮಾ ಸಾರ್ದು. ಅದನ್ನು ವೀಡಿಯೋ ನಾನು ಹಾಗೇ ಮಾತಾಡ್ತಾ ಶೇರ್ ಮಾಡಿದ್ದೀನಿ, ನೋಡಿ. ಎರಡು ಹಿಡಿಯಷ್ಟು ಫಸ್ಟ್ ಇದನ್ನು ಪುಡಿ ಮಾಡ್ಕೋಬೇಕಾ? ಆನ್ ಮಾಡಲಾ? ಕಾಯಿ ಎಷ್ಟು ಹಾಕೋಬೇಕು? ಕಡಲೆ ಜೊತೆ ಸೇಮಾ? ಒಂದು ಅರ್ಧ ಹೋಳಷ್ಟು ಹಾಕೊಂಡ್ರೆ ಸೇಮ್ ಹಾಕೊಂಡ್ರೆ. ಇದು ಎಷ್ಟು ಕೆ ಜಿ? ಅರ್ಧ ಕೆ ಜಿಗಾ? ಅರ್ಧ ಕೆ ಜಿ ಕೈಮಾ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ದೊಡ್ಡ ಸ್ಪೂನು, ಸ್ವಲ್ಪ ಮೆಣಸು, ಒಂದು ಅರ್ಧ ಸ್ಪೂನ್. ಸಾಂಬಾರ್ಗೆ ಏನು ಹಾಕೊಂಡಿರೋದು? ಬರೀ ಕಾಯಿ ಮತ್ತು ಟೊಮೆಟೊ, ಅರಿಶಿನ, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅದು ಸಪ್ರೇಟು. ಇದು ಕಾಯಿಗೆ ಗಸಗಸೆ ಮತ್ತು ಕಾಯಿ ಖಾರದ ಪುಡಿ ಅಷ್ಟೇ, ಟೊಮೆಟೊ. ಹಾಂ, ಮೆಣಸು ಹಾಕಿದ್ದೀರಾ, ಸ್ವಲ್ಪ ಸಾಲ್ಟು. ಸಾಂಬಾರ್ಗೂ ಹಾಕಿರ್ತೀವಿ, ನೋಡ್ಕೊಂಡು ಹಾಕೋಬೇಕು ಚೂರು ಅಲ್ವಾ? ಸಪ್ರೇಟ್ ಮಾಡಿದ್ರೆ ಸರಿ. ಸಾಂಬಾರ್ಗೆ ಹಾಕಿರ್ತೀವಿ. ಏನಕ್ಕೆ ಹಾಕೋದದು? ಸುಮ್ಮನೆ ದೃಷ್ಟಿ ತೆಗಿಯೋಕ್ಕೆ. ಏನು ಅವಾಗಿನ ಕಾಲದಿಂದನೂ ಹಾಕಿ ಬರ್ತಾರೆ, ಕಾಲ್ದೋಳಾಗುತ್ತೆ ಅನ್ನೋದೊಂದು ಹೊರಗಡೆ ತಂದಿರೋ ಇದಕ್ಕೆ. ಅದನ್ನೇ ಯೋಚನೆ ಮಾಡ್ತಾ ನಿಂತಿರ್ತೀನಿ, ಸುಸ್ತಾದಾಗ ಆಗ್ಬಿಡ್ತೀಯ. ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀರ ಅಂತ. ಇದಕ್ಕೆ ಬರೀ ಗರಂ ಮಸಾಲ ಪೌಡ್ರ್ ಸ್ವಲ್ಪ, ಒಂದು ಸ್ಪೂನ್. ಮಟನ್ ಸಾಂಬಾರಿಗೆ ಮಾಡ್ತಿರೋದ್ರಿಂದ ಅದಕ್ಕೆ ಹಾಕಿರ್ತೀವಲ್ವಾ, ಸೊ ಮೀಡಿಯಮಾಗಿ ಹಾಕ್ಕೋಬೇಕು. ಇದೇ ಸಾಂಬಾರು ಮಾಡ್ತೀವಿ ಅಂದಾಗ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಬರೀ ಕೈ ಮಸಾಲೆ ಮಾಡಬೇಕು. ಇದಕ್ಕೆ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಇದಕ್ಕೆ ಕಾಲು ಸ್ಪೂನಷ್ಟು ಖಾರದ ಪುಡಿ, ಮೇಕೆ ಮೆಣಸೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ. ಸಾಂಬಾರ್ಗೂ ಕೂಡ ಹಾಕಿರ್ತೀವಿ. ಫಸ್ಟ್ ಇದೆಲ್ಲ ರುಬ್ಕೊಂಡ್ಮೇಲೆ ಆಮೇಲೆ ಕೈ ಹಾಕ್ಕೋಬೇಕಾ? ಹಾಕ್ಕೊಳಂಗಿಲ್ಲಲ್ವಾ? ಅದನ್ನು ಕೂಡ ನೀಟಾಗಿ ಸೋಸ್ಕೋಬೇಕು ಮಟನ್ವೇ. ಸೋಸಕ್ಕೆ ಆಗಿದೆಯಾ? ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಮಸಾಲೆ, ಸ್ವಲ್ಪ ಮಟನ್ ಹಾಕ್ಕೊಂಡು ಕೈಮಾ ಹಾಕ್ಕೊಂಡು ರುಬ್ಕೋಬೇಕು. ನೀಟಾಗಿ ಆಗಿದೆ. ಇದು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟದ. ನೀರು ಹಾಕ್ಕೊಂಡು ಸುಚ್ಚು ಈ ನೀರನ್ನ ಸಾಂಬಾರ್ಗೆ ಹಾಕೋದು. ವೇಸ್ಟ್ ಮಾಡೋದು ಬೇಡ. ವೇಸ್ಟ್ ಅಂತಲ್ಲ, ಅಲ್ಲಿ ಬ್ಲೇಡ್ಗೆಲ್ಲ ಅದು ಹಂಗೆ ಇದ್ಬಿಡುತ್ತೆ ನೆಕ್ಸ್ಟು ಅಂತ. ಹೀಗೆ ನೋಡಿ ಸಾಂಬಾರ್ದು ರೆಸಿಪಿ ತೋರಿಸಿದ್ದೀನಿ. ಅಂದರೆ ಇದು ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿರಲಿಲ್ಲ. ಅವರು ಬೆಳಗ್ಗೆ ಪಾಪ ತಿಂಡಿ ಮಾಡ್ತಾ ಅಡುಗೆ ಎಲ್ಲ ಬೇಗ ಬೇಗ ಮಾಡ್ಕೊಳ್ತಿದ್ರು. ಹಂಗೆ ಅವ್ರು ಕ್ಲೀನಿಂಗು ಕೂಡ ಅಮ್ಮಂಗೆ ಅಲ್ಲಲ್ಲೇ ಆಗಿಬಿಡ್ಬೇಕು. ಹಾಗೆ ಅವರು ಗಲೀಜಾಗಿಡೋದು ಅವ್ರಿಗೆ ಇಷ್ಟ ಆಗಲ್ಲ. ಅಡುಗೆ ಮನೆ ಹಂಗೆ ಕ್ಲೀನ್ ಮಾಡಿ ಒಟ್ಟಿಗೆ ಆಚೆಗೆ ಬಂದುಬಿಡೋದು ಅವರು.
ಹಾಗಾಗಿ ಅವರು ಫಸ್ಟ್ ಕ್ಲೀನ್ ಮಾಡ್ಕೋತಾರೆ. ಪಾಪ ಅವರು ಬ್ಯುಸಿಲೂ ನನಗೆ ರೆಸಿಪಿನ ಹೇಳಿದ್ರು ಬೇಗ ನಾನು ಅದನ್ನು ಹಾಗೆ ವಿಡಿಯೋ ಹಾಕಿದ್ದೀನಿ ಲೈವಾಗಿ. ಒಂಥರ ಚೆನ್ನಾಗಿರುತ್ತೆ. ನಾನು ವಾಯ್ಸ್ ಓವರ್ ಕೊಡೋಕ್ಕಿಂತ ಈ ಥರ ಮಾಡ್ಕೊಳ್ಳೋದು ಚೆನ್ನಾಗಿ ಅನಿಸುತ್ತೆ ಅಂತ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನಿಮಗೆ ಇದು ಅಷ್ಟು ಗೊತ್ತಾಗಿಲ್ಲ ಅಂತಂದರೆ ನಾನು ಇನ್ನೊಂದ್ಸಲಿ ನೀಟಾಗಿ ವಾಯ್ಸ್ ಓವರ್ ಕೊಟ್ಟು ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಕೈಮಾ ಉಂಡೆ ಎಲ್ಲ ಆದಮೇಲೆ ಅಮ್ಮ ಈ ಥರ ಮಟನ್ ಎಲ್ಲ ಸಾಂಬಾರು ಕೂಗಿಸ್ಕೊಂಡ್ರೆ, ಈಗ ಸಪ್ರೇಟಾಗೂ ಕೂಡ ನಮ್ಮ ಮನೆ ಮಾಡ್ತಾರೆ. ಮಟನ್ ಸಾಂಬಾರು ಬೇರೆ, ಕೈಮಾ ಸಾರು ಬೇರೆ ಥರ ಸಪ್ರೇಟ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಒಟ್ಟಿಗೆ ಕೂಡ ಮಾಡ್ಬೋದು, ಸೇಮ್ ಅದು ಮಟನ್ ಅದು ಏನು ಚೇಂಜಸ್ ಏನು ಬರೋಲ್ಲ. ಮಸಾಲೆ ಎಲ್ಲ ಸೇಮ್ ಬರುತ್ತೆ. ಸಾಂಬಾರು ಪ್ಲೇನ್ ಮಸಾಲೆ ಹಂಗೆ ಹಾಕಿ ಸಾಂಬಾರು ಕುದೀತಾ ಇರ್ಬೇಕಾದ್ರೆ ಇದು ಹಾಕ್ಬೋದು. ಯಾಕಂದರೆ ಮಟನ್ ಸಾಂಬಾರು ಇದು ಕಡಿಮೆ ಮಾಡ್ತಿರೋದ್ರಿಂದ, ಕೈಮಾ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಒಟ್ಟಿಗೆ ಹಾಕೋತಿದ್ದಾರೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಮ್ಮ. ಹಾಗಾಗಿ ಹೀಗೆ ಮಾಡೋದು. ಚೆನ್ನಾಗಿ ಮಟನ್ ಎಲ್ಲ ಸ್ವಲ್ಪ ಅಂದರೆ ಚೆನ್ನಾಗಿ ಬೆಂದಮೇಲೆ ಕೂಗ್ಸೆಲ್ಲ ಆದಮೇಲೆ ಸಾಂಬಾರು ಮಳ್ತಾರೋ ಟೈಮಲ್ಲಿ ನಾವು ಇದನ್ನು ಕೈಮಾ ಹಾಕ್ತಾಯಿದ್ವಿ. ಒಬ್ಬೊಬ್ರು ಮೊಟ್ಟೆ ಕೂಡ ಹಾಕ್ತಾರೆ ಹೊಡಿಬಾರ್ದು ಅಂತ, ಬಟ್ ನಾವು ಮೊಟ್ಟೆ ಎಲ್ಲ ಹಾಕಲ್ಲ. ಹೀಗೆ ನಾವು ಯಾವಾಗಲೂ ಮಾಡೋದು. ಯಾವಾಗಲೂ ಒಬ್ಬೊಬ್ರು ಸಾಂಬಾರು ಮಸಾಲೆನೇ ಕೈಮಾಗ ಹಾಕಿ ಕಲಸಿ ಮಾಡ್ತಾರೆ, ಮಿಕ್ಸ್ ಮಾಡಿ. ನಮ್ಮನೆ ಸಪ್ರೇಟಾಗಿ ರುಬ್ಬೋದು ಎಲ್ಲನೂ, ಮಸಾಲೆ ಎಲ್ಲನೂ ಇದೇ ಥರ ನಮ್ಮನೆ ಮಾಡೋದು ಯಾವಾಗ್ಲೂ. ಈಗ ಕೈ ಆಡಿಸ್ಬಾರ್ದು, ಅದು ಹೊಡೆದೋಗ್ಬಿಡುತ್ತೆ ಅಂತ ಇದು ಯಾವುದೇ ಕಾರಣಕ್ಕೂ ನಮ್ಮನೆ ಹೊಡೆಯಲ್ಲ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮೊಟ್ಟೆ ಹಾಕಿದ್ರೆ ಏನಾದರೆ ಸ್ವಲ್ಪ ಸಿಂಡ್ ವಾಸನೆ ಥರ ಬಂದುಬಿಡುತ್ತೆ, ಹಾಗಾಗಿ ಮೊಟ್ಟೆ ಹಾಕಲ್ಲ. ಮತ್ತು ತುಂಬ ಗಟ್ಟಿ ಥರ ಆಗುತ್ತೆ. ಇದು ಯಾವ ಥರನೂ ಆಗೋಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಮಟನ್ ಮಾತ್ರ ಮಕ್ಳಿಗೆ ತಿನ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಕೈಮಾ ನೀಟಾಗಿ ಬೆಂದಿರುತ್ತೆ. ಈ ಟೈಮಲ್ಲಿ ನೋಡಿ ಚೆನ್ನಾಗಿ ಮಳ್ಳಿ ಅದು ಕುದ್ದು ಮೇಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಕೈಮಾ ಹಾಕಿರೋದು ಉಂಡೆ ಎಲ್ಲ ಮೇಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಆಗಿದೆ ಅಂತ ನೋಡಿ, ಇಷ್ಟು ನೀಟಾಗಿ ಆಗಿದೆ. ಸ್ವಲ್ಪನೂ ಕೂಡ ಒಡೆದಿಲ್ಲ. ಅದು ಮಟನ್ ಜೊತೆ ನಾವು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೀಗೆ ಮಾಡ್ತಾರೆ ಒಟ್ಟಿಗೆ ಸಾಂಬಾರನ್ನ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಥರ ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ನೀವು ಟ್ರೈ ಮಾಡಿ ಕೈಮಾ ಸಾರನ್ನ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನಾರ್ಮಲ್ ಮಾಡೋಕ್ಕಿಂತ ಈ ಥರ ಮಾಡ್ಕೊಂಡು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ಲೇನ್ ಬಿರಿಯಾನಿ ಕೂಡ ಮಾಡಿದರು ಅಮ್ಮ, ಅದಂತೂ ಸಕ್ಕತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಹಸ್ಬೆಂಡೆಲ್ಲ ಬಂದರು ಊಟಕ್ಕೆ. ಮಧ್ಯಾಹ್ನ ಬರಲಿಲ್ಲ, ರಾತ್ರಿ ಬಂದರು ಒಟ್ಟಿಗೆ. ಈ ವಿಡಿಯೋ ನಂದು ಸ್ವಲ್ಪ ಹಳೆಯದು, ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಈಗ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಕಾರ್ತಿಕ್ ಮಾಸ ಮುಗಿತಾ ಇದೆ, ಹಾಗಾಗಿ ಎಲ್ಲರೂ ಮಟನ್ ಸಾಂಬಾರು ಇರ್ಬೋದು, ನಾನ್ ವೆಜ್ನಂತೂ ಸ್ಟಾರ್ಟ್ ಮಾಡ್ತೀರಾ. ಹಾಗಾಗಿ ಕೈಮಾದು ಮಾಡಿಕೊಂಡು ತಿನ್ನಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್